ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ 30,000-40,000 ರೇಂಜಲ್ಲಿ ನೀವು ಪರ್ಚೇಸ್ ಮಾಡಬಹುದಾದಂಥ ಎರಡು ಬೆಸ್ಟ್ ಸ್ಮಾರ್ಟ್ಫೋನ್ಗಳಿದೆ. ಒಂದು ಮೋಟ್ರೋಲಾ ಎಡ್ಜ್ 60 Pro ಮೊನ್ನೆ ಲಾಂಚ್ ಆಯಿತು. 30,000 ರೂಪಾಯಿಗೆ ನೀವು ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಕೆಲವು ತಿಂಗಳ ಮುಂಚೆ ಲಾಂಚ್ ಆದಂಥ OnePlus 13R. ಈ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ 40,000-43,000 ರೂಪಾಯಿ ಆಗುತ್ತೆ. ನಾನಿವತ್ತು ಈ ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ಇದ್ದೀನಿ. ಈ ಎರಡರ ಪ್ರೈಸ್ ಡಿಫ್ರೆನ್ಸ್ ಬಂದ್ಬಿಟ್ಟು 10,000-13,000 ರೂಪಾಯಿ ಇದೆ. ನೀವು 30,000 ರೂಪಾಯಿ ಕೊಟ್ಟು ಈ ಮೋಟ್ರೋಲಾ ಎಡ್ಜ್ 60 Proನೇ ಪರ್ಚೇಸ್ ಮಾಡ್ಬೋದು, ಅಥವಾ ಒಂದು 10,000-13,000 ರೂಪಾಯಿ ಜಾಸ್ತಿ ಕೊಟ್ಟು ಈ OnePlus 13Rನ ಪರ್ಚೇಸ್ ಮಾಡ್ಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ, ಫುಲ್ ಕಂಪ್ಯಾರಿಸನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಎರಡು ಫೋನ್ಗಳ ಡಿಸ್ಪ್ಲೇ ಕಂಪೇರ್ ಮಾಡೋದಕ್ಕೆ ಹೋದರೆ ನಮಗೆ ಮೋಟೋದಲ್ಲಿ ಫುಲ್ಲಿ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇದ್ರೆ, ಈ ಕಡೆ OnePlusನಲ್ಲಿ ಫ್ಲಾಟ್ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಎರಡು ಫೋನ್ಗಳ ಸೈಜ್ ತುಂಬ ಸಿಮಿಲರ್ ಇದೆ ಆಯಿತಾ. 6.7 ಇಂಚು, ಎರಡು ಕೂಡ 1.5K ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇಗಳು. ಮೋಟೋದಲ್ಲಿ ನಮಗೆ ಕ್ವಾಡ್ ಕರ್ವ್ಡ್ POLED ಡಿಸ್ಪ್ಲೇ ಸಿಗ್ತಾ ಇದ್ರೆ, ಈ ಕಡೆ LTPO AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಎರಡೂ ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ. 10 ಬಿಟ್ 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಎರಡು ಕೂಡ ತುಂಬ ಬ್ರೈಟ್ ಆಗಿದೆ. ಈ ಎರಡೂ 4,500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇಗಳು ಆಯಿತಾ. ಜೊತೆಗೆ ಈ ಎರಡೂ ಡಿಸ್ಪ್ಲೇಗಳಲ್ಲಿ ನಮಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಸಿಗ್ತಾ ಇದೆ. ಫ್ರಂಟಿಂದ ನೋಡೋದಕ್ಕೆ ಮೋಟೋ ಸ್ವಲ್ಪ ಕರ್ವ್ ಆಗಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಬಿಟ್ಟರೆ ಡಿಸ್ಪ್ಲೇ ಕ್ವಾಲಿಟಿ ಎರಡು ಕೂಡ ತುಂಬ ಸಿಮಿಲರ್ ಇದೆ. ಎರಡು ಕೂಡ ಬೆಂಕಿ ಇದೆ ಅಂತೀನಿ. ಈ ಎರಡು ಫೋನ್ಗಳಲ್ಲಿ ನಮಗೆ ವಾಟರ್ ಟಚ್ ಆಪ್ಷನ್ ಇದೆ. ಕೈ ಒದ್ದಾಗಿದ್ರು ಸಹ ಫೋನ್ನ ಯೂಸ್ ಮಾಡ್ಬೋದು. OnePlus ಅವರು ಅದಕ್ಕೆ ಆಕ್ವಾ ಟಚ್ ಅಂತ ಕರೀತಾರೆ. ಇನ್ನು ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬರ್ತೀನಿ. ಸೊ ಥಿಕ್ನೆಸ್ಸಿಗೆ ಹೋದರೆ ನಮಗೆ ಮೋಟ್ರೋಲಾ ಎಡ್ಜ್ 60 Pro 8.24 mm ಥಿಕ್ನೆಸ್ಸನ್ನು ಹೊಂದಿದರೆ, OnePlus 13R 8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಈ ಮೋಟೋನೇ ಸ್ವಲ್ಪ ತಿನ್ ಆಗಿದೆಯಾ ಅಂತ ಅನ್ನಿಸ್ತದೆ. ಬಟ್ ಆನ್ ಪೇಪರ್ ಈ OnePlus 13R ತಿನ್ ಆಗಿದೆ. ಏನಕ್ಕೆ ಅಂದರೆ ಇದು ಕರ್ವ್ ಇರೋದ್ರಿಂದ ನಮಗೆ ಕೈಲಿಟ್ಕೊಂಡಾಗ ಸ್ವಲ್ಪ ತಿನ್ ಆಗಿದೆ ಫೋನ್ ಅನ್ನೋ ಒಂದು ಫೀಲಿಂಗನ್ನು ಕೊಡುತ್ತೆ. ಈ ಕಡೆ OnePlus 13R ಫುಲ್ ಫ್ಲ್ಯಾಟ್ ಇರೋದ್ರಿಂದ ಸ್ವಲ್ಪ ದಪ್ಪ ಇದೆಯಾ ಅನ್ನೋದು ಫೀಲಿಂಗನ್ನು ಕೊಡುತ್ತೆ ಆಯಿತಾ. ಅಷ್ಟೇ ಡಿಫ್ರೆನ್ಸು. ಬಿಟ್ಟರೆ ಎರಡೂ ಕೂಡ ತುಂಬ ಸಿಮಿಲರ್ ಥಿಕ್ನೆಸ್ಸು. 0.24 mm ಅಂತ ಅಂದರೆ ಅಂಥ ಮೇಜರ್ ಡಿಫ್ರೆನ್ಸ್ ಅಲ್ಲ. ಇನ್ನು ವೆಯ್ಟಿಗೆ ಬಂತು ಅಂತ ಅಂದರೆ ಈ ಮೋಟ್ರೋಲಾ ಎಡ್ಜ್ 60 Pro ಕೇವಲ 186 ಗ್ರಾಮ್ ವೆಯ್ಟು, 186 ಗ್ರಾಮು. ಬಟ್ ಈ ಕಡೆ OnePlus 13R 206 ಗ್ರಾಮ್ ಇದೆ ಆಯಿತಾ. 206 ಗ್ರಾಮ್ ಆ ಒಂದು ವೆಯ್ಟ್ ಹೆವಿ ಫೀಲ್ ಆಗುತ್ತೆ ನಮಗೆ. ಈ ಫೋನ್ನ ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಎರಡರಲ್ಲೂ ಕೂಡ ಸಿಗ್ತಾ ಇದೆ. ಸೂಪರ್ ವಿಷಯ. ನಮಗೆ ಮೋಟೋದಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಈ ಕಡೆ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಫ್ರಂಟಲ್ಲಿ ಕರ್ವ್ಡ್ ಗ್ಲಾಸು. ನಿಮಗೆ ಸ್ಕ್ರೀನ್ ಗಾರ್ಡು OnePlusಲ್ಲಿ ಹಾಕಿದ್ದಾರೆ, ಇದರಲ್ಲಿ ಹಾಕಿಲ್ಲ. ಬಟ್ ಲುಕ್ ವೈಸ್ ಅಂತೂ ಮೋಟೋ ಸಕಲ ಕಾಣುತ್ತೆ ಆಯಿತಾ. ಇದು ಫ್ರಂಟಲ್ಲಿ ತುಂಬ ನಾರ್ಮಲ್ ಅನಿಸುತ್ತೆ. ಇತ್ತೀಚೆಗೆ ಒಂದು 15,000-20,000 ರೂಪಾಯಿ ಫೋನ್ ಇದೇ ರೀತಿ ಕಾಣುತ್ತೆ ಅನ್ನೋ ರೀತಿ ಅನಿಸುತ್ತೆ. ಜೊತೆಗೆ ಹಿಂದ್ಗಡೆಗೆ ಬಂತು ಅಂತ ಅಂದರೆ OnePlusಲ್ಲಿ ನಿಮಗೆ ಗ್ಲಾಸ್ ಬ್ಯಾಕು, ಇದರಲ್ಲಿ ನಮಗೆ ವೀಗನ್ ಲೆದರ್ ಸಿಗ್ತಾ ಇದೆ. ಸೊ ಪ್ಯಾಂಟಾನ್ ಕಲರ್ಸು ಡಿಫ್ರೆಂಟ್ ಕಲರ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಇಷ್ಟ ಮಾಡಿದ್ದು ನೀವು ಪರ್ಚೇಸ್ ಮಾಡ್ಬೋದು ಆಯಿತಾ. ಇನ್ನು ಎರಡರಲ್ಲೂ ಕೂಡ ನಮಗೆ ಟೈಪ್ ಸಿ ಪೋರ್ಟು, ಹೆಡ್ಫೋನ್ ಜಾಕ್ ಎರಡರಲ್ಲೂ ಇಲ್ಲ. ಮತ್ತು ಮೋಟೋದಲ್ಲಿ ಒಂದು ಡೆಡಿಕೇಟೆಡ್ AI ಬಟನ್ನ ಕೊಟ್ಟಿದ್ದಾರೆ ಆಯಿತಾ. ಈ ಕಡೆ ಯಾವುದೇ AI ಬಟನ್ ಇಲ್ಲ. ಬಟ್ ಒಂದು ಅಲರ್ಟ್ ಸ್ಲೈಡರ್ ನಮಗೆ ಈ ಒಂದು OnePlusಲ್ಲಿ ಸಿಗ್ತಾ ಇದೆ. ಓವರಾಲ್ ನೋಡೋದಕ್ಕೆ ಹೋದರೆ ಈ ಎರಡರದ್ದು ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಲುಕ್ಕು ನಾನು ಮೋಟೋ ಸಕ್ಕತ್ತಾಗಿದೆ ಅಂತೀನಿ. OnePlus ಇಂದು ಸ್ವಲ್ಪ ಮೆಟಾಲಿಕ್ಕು ಗ್ಲಾಸ್ ಪ್ಯಾಕ್ ಎಲ್ಲ ಕೊಟ್ಟಿರೋದ್ರಿಂದ ಇದು ಕೂಡ ಒಂದು ಬೆಲೆಗೆ ಚೆನ್ನಾಗಿದೆ. ಒಟ್ಟಿನಲ್ಲಿ ಈ ಎರಡು ಫೋನ್ಗಳು ಲಾಂಚ್ ಆಗಿರುವಂಥ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಎರಡೂ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತಲೇ ಅನ್ಬೋದು. ಇನ್ನು IP ರೇಟಿಂಗ್ ಬಂತು ಅಂತ ಅಂದರೆ OnePlusನಲ್ಲಿ IP65 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದ್ದರೆ, ಮೋಟೋದಲ್ಲಿ IP68 IP69 ಎರಡೂ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತಾ ಇದೆ. ಜೊತೆಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ಸಿಗ್ತಾ ಇರುವಂಥದ್ದು. ಸೊ ಮೋಸ್ಟ್ಲಿ ಎರಡೂ ಒಂದು ಲೆವೆಲ್ಗೆ ಈಕ್ವಲ್ ಪಾಯಿಂಟ್ ಅಂತಲೇ ಅನ್ನಬಹುದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ ಡಿಫ್ರೆಂಟ್ ಪ್ರೊಸೆಸರ್ಗಳಿದ್ದಾವೆ. ಮೋಟೋದಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 8350 ಎಕ್ಸ್ಟ್ರೀಮ್ ಪ್ರೊಸೆಸರ್ ಇದೆ. ಇನ್ನು ಈ ಕಡೆ OnePlus 13Rನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇದೆ. ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಮೋಟೋ 13,11,000 ರೇಟಿಂಗನ್ನು ಕೊಟ್ಟರೆ, ಈ ಕಡೆ OnePlus 18 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಎರಡು ಕೂಡ ಒಳ್ಳೆ ರೇಟಿಂಗ್ ಏನಾಯಿತು. ಎರಡು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ನೀವು ಆಲ್ಮೋಸ್ಟ್ ಎಲ್ಲ ಗೇಮನ್ನು ಆರಾಮಾಗಿ ಸ್ಮೂತಾಗಿ ಆಡ್ಬೋದು.
ನಾವು BGMIನಲ್ಲಿ ಮೋಟೋದಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಯಿತು, ಬಟ್ರಿ ಸ್ಮೂತ್ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಈ ಕಡೆ OnePlus 13Rನಲ್ಲಿ ಸ್ಮೂತ್ನಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ, ಸ್ಮೂತ್ ಆಗಿದೆ. ಮ್ಯಾಕ್ಸಿಮಮ್ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಎರಡೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ, ಎರಡೂ ಕೂಡ ತುಂಬ ನಿಮಗೆ ಸ್ಮೂತಾಗಿ ಗೇಮ್ ಪ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲೇ ಆಡ್ಕೋಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಏನು ಕಾಂಪ್ರಮೈಸ್ ಆಗಿಲ್ಲ ಎರಡು ಫೋನ್ಗಳಲ್ಲಿ. ಎರಡರಲ್ಲೂ ಕೂಡ LPDDR5X ರ್ಯಾಮ್ ಇದೆ ಮತ್ತು UFS 4.0 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಬೆಂಕಿ ವಿಷಯ. ಬಟ್ ಪ್ರೈಸ್ ಡಿಫ್ರೆನ್ಸ್ ನೋಡ್ಕೊಳ್ಳಿ ಆಯಿತಾ. ಇದು 30,000, 43,000 ರೂಪಾಯಿ. ಸೊ ಪ್ರೈಸ್ ನೋಡೋದಕ್ಕೆ ಹೋದರೆ ಇಲ್ಲ ಗುರು, ಕಡಿಮೆ ದುಡ್ಡಿಗೆ ಇವರೇ ಸ್ವಲ್ಪ ಬೆಟರ್ ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಅನಿಸುತ್ತೆ ಆಯಿತಾ. ಆ ವಿಷಯನ ಕೂಡ ತಲ್ಲಿಟ್ಕೊಬೇಕಾಗತ್ತೆ. ಇನ್ನು OSಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ Android 15 ಬೇಸ್ ಮೇಲೆ ರನ್ ಆಗ್ತಿರುವಂಥ OSಗಳು. ಮೋಟೋದಲ್ಲಿ ಹಲೋ UI ಸಿಕ್ಕರೆ ಈ ಕಡೆ OnePlusನಲ್ಲಿ Oxygen OS ನಮಗೆ ಸಿಗ್ತಾ ಇದೆ. ಒಂದೇನಪ್ಪ ಅಂತ ಅಂದರೆ ಈ ಮೋಟೋದಲ್ಲಿ ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನನಗೆ ಪರ್ಸ್ನಲಿ ಈ ಮೋಟೋ OS ಮಚ್ ಬೆಟರ್ ಅನಿಸುತ್ತೆ. ಕ್ಲೀನ್ OS ಆಯಿತಾ. ಮೋಟೋದಲ್ಲಿ ನಮಗೆ 3 ವರ್ಷಗಳ OS ಅಪ್ಡೇಟ್ ಸಿಕ್ಕರೆ 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಈ ಕಡೆ OnePlus 13Rನಲ್ಲಿ 4 ವರ್ಷಗಳ OS ಅಪ್ಡೇಟು, 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೂಪರ್ ವಿಷಯ ಆಯಿತಾ. ಎರಡೂ ಕೂಡ ಸದ್ಯಕ್ಕೆ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಪರ್ಸ್ನಲಿ ಆಗಲೇ ಹೇಳ್ದಂಗೆ OS ನನಗೆ ಇದಿಷ್ಟ ಆಯಿತು, ಬಟ್ ಇದು ಸ್ವಲ್ಪ ಜಾಸ್ತಿ ಅಪ್ಗ್ರೇಡನ್ನು ಕೊಡ್ತಾ ಇದ್ದಾರೆ. ಎರಡು ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟ್ ಅಂತಲೇ ಅನ್ನಬಹುದು. ಇನ್ನು AI ಫೀಚರ್ಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಮಗೆ Moto AI 2.0 ಸಿಗ್ತಾ ಇದೆ. ಕ್ಯಾಚ್ ಮಿ ಅಪ್ ಫೀಚರು, ಡೆಡಿಕೇಟೆಡ್ ಬಟನ್ ಬೇರೆ ಕೊಟ್ಟಿದ್ದಾರೆ ಈ ಸಲ. ಸೊ ಇದು ಪರ್ಪ್ಲೆಕ್ಸಿಟಿ ಅಂತ ಒಂದು AI ಇದೆ, ಅದನ್ನು ಇಂಟಿಗ್ರೇಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಜರ್ನಲ್ ಫೀಚರ್ ಮೊನ್ನೆ ಮೋಟೋ ಫೋನಿಗೆ ಬಂತಲ್ವಾ, ಸೊ ಅದನ್ನು ಈ ಡೆಡಿಕೇಟೆಡ್ ಬಟನಿಗೆ ಹಾಕಿಟ್ಟಿದ್ದಾರೆ. ನೀವೇನಿಲ್ಲ, ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಅದು ಟ್ರಿಗರ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಲೈಫನ್ನೇ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ವಾಯ್ಸ್ ರೆಕಾರ್ಡ್ ಮಾಡಿ ಬಿಟ್ಟರೆ, ಅದೇ ನೀವೇನೇನು ರಿಮೈಂಡ್ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ರಿಮೈಂಡಿಗೆ ಇಟ್ಕೊಳಕ್ಕೆ ಕೇಳಿದ್ರಿ ಅದೆಲ್ಲದನ್ನು ಸಮ್ಮರೈಸ್ ಮಾಡುತ್ತೆ. ಜೊತೆಗೆ ಮ್ಯಾಜಿಕ್ ಕ್ಯಾನ್ವಾಸು, ಟೆಕ್ಸ್ಟ್ ಟು ಇಮೇಜ್ ಕನ್ವರ್ಷನ್ನು, ಸ್ಟೈಲ್ ಸಿಂಕು ಪ್ರತಿಯೊಂದು ಸಹ ಇದೆ. ಜೊತೆಗೆ ಇಮೇಜ್ ಸ್ಟುಡಿಯೋ ಕೂಡ ನಮಗೆ ಸಿಗ್ತಾ ಇದೆ. AI ಮುಖಾಂತರ ಜನರೇಟ್ ಮಾಡ್ಬೋದು. ಸ್ಮಾರ್ಟ್ ಕನೆಕ್ಟ್ ಫೀಚರ್ ಎಲ್ಲ ಸಿಗ್ತಾ ಇದೆ. ಫ್ಯಾಮಿಲಿ ಸ್ಪೇಸ್ ಇದೆ. ಈ ಕಡೆ OnePlus 13Rನಲ್ಲಿ AI ನೋಟ್ಸು, ಇಂಟೆಲಿಜೆಂಟ್ ಸರ್ಚು, ಸರ್ಕಲ್ ಟು ಸರ್ಚ್ ಎರಡರಲ್ಲೂ ಸಹ ಇದೆ ಮತ್ತು ಮ್ಯಾಜಿಕ್ ಕಂಪೋಸ್ ಫೀಚರ್ ಎಲ್ಲ ಇದೆ ಆಯಿತಾ. ಇನ್ನು ಕ್ಯಾಮ್ರಾ AIಗೆ ಬಂತು ಅಂತ ಅಂದರೆ ನಮಗೆ ಮೋಟೋದಲ್ಲಿ ಆಲ್ಮೋಸ್ಟ್ ಎಲ್ಲ ಗೂಗಲ್ದು ಫೀಚರ್ಸ್, AI ಫೀಚರು ಕೂಡ ಸಿಗ್ತಾ ಇದೆ. AI ಪೋರ್ಟ್ರೇಟು, ಆ್ಯಕ್ಷನ್ ಶಾಟು, ರಾ HDR, ಸಿಗ್ನೇಚರ್ ಸ್ಟೈಲು ಮತ್ತು AI ಮ್ಯಾಜಿಕ್ ಎಡಿಟರ್ ಎಲ್ಲ ಇದೆ. ಈ ಕಡೆ OnePlus 13Rನಲ್ಲಿ AI ಅನ್ಬ್ಲರು, ರಿಫ್ಲೆಕ್ಷನ್ ರಿಮೂವ್ ಮಾಡುವಂಥ AI ಫೀಚರು, ಡ್ಯೂಲ್ ಎಕ್ಸ್ಪೋಜರ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಇರುತ್ತೆ ಇತ್ತೀಚೆಗೆ, ಮತ್ತು ವಿಡಿಯೋ ಪೋರ್ಟ್ರೇಟ್ ಆಪ್ಷನ್ ಸಹ ಇದರಲ್ಲಿ ಸಿಗ್ತಾ ಇದೆ. ಈ ರೀತಿ ಕೆಲವೊಂದು AI ಫೀಚರ್ ಈ ಎರಡರಲ್ಲೂ ಸಿಗ್ತಾ ಇದೆ. ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ. ಬಟ್ ಜರ್ನಲ್ ಫೀಚರು ಸ್ವಲ್ಪ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅದು ಈ ಮೋಟೋದಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಮೋಸ್ಟ್ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಈ ಮೋಟೋ ಪಡ್ಕೋಬೋದು. ಡೈರೆಕ್ಟಾಗಿ ಈ ಎರಡೂ ಫೋನ್ಗಳ ಕ್ಯಾಮರಾ ಕಂಪೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಎರಡು ಫೋನ್ಗಳಲ್ಲಿ 50 MP ಮೈನ್ ಸೆನ್ಸಾರ್ ಇದೆ. ಸರ್ಪ್ರೈಸಿಂಗ್ಲಿ ಈ ಎರಡು ಕೂಡ LYT 700 ಸೆನ್ಸಾರ್ ಆಯಿತಾ. ಸೊ ಈ ಎರಡು ಕೂಡ f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್ಗಳು. ಈ ಎರಡರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ನಾನು ಈ ಮೈನ್ ಸೆನ್ಸಾರ್ನ ಕಂಪೇರ್ ಮಾಡ್ದಂಗೆ ಪರ್ಸ್ನಲಿ ನನಗೆ ಸ್ವಲ್ಪ ಕಡಿಮೆ ಲೈಟಿಂಗ್ ಕಂಡೀಷನಲ್ಲಿ ಮೋಟೋ ತೆಗೆಯುವಂಥ ಫೋಟೋಸು ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು ಆಯಿತಾ. ಸೆನ್ಸಾರ್ ಸೇಮ್, ಬಟ್ ಪ್ರೋಸೆಸ್ ಮಾಡುವಂಥ ಮೆಥಡ್ ಬೇರೆ ಬೇರೆ ಆಯಿತಾ. ಮೋಟೋ ಸ್ವಲ್ಪ ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ. ಔಟ್ಪುಟ್ ಎರಡನ್ನೂ ಕೂಡ ನಾನು ನಿಮಗೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಡೀಟೇಲ್ಸ್ನಲ್ಲಿ ಮೋಟೋ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ನಾನು ಬರೀ ಒಂದು ಫೋಟೋ ಚೆಕ್ ಮಾಡಲಿಲ್ಲ, ಮಲ್ಟಿಪಲ್ ಫೋಟೋಸ್ ನಾನು ಚೆಕ್ ಮಾಡ್ದಂಗೆ ಇದು ಮಚ್ ಬೆಟರ್ ಇದೆ. ಸ್ಯಾಂಪಲ್ ಇಂಡೋರ್ ಔಟ್ಡೋರ್ ಎರಡನ್ನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವೇ ಕಂಪೇರ್ ಮಾಡ್ಬೋದು. ಇನ್ನು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ 13 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ನಮಗೆ ಸಿಗ್ತಾ ಇದ್ದರೆ, ಈ ಕಡೆ OnePlusನಲ್ಲಿ ನಮಗೆ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಸೊ ವೈಡ್ ಆ್ಯಂಗಲ್ನಲ್ಲೂ ಕೂಡ ಕ್ಲಾರಿಟಿ ನನಗೆ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಡೀಟೇಲ್ಸ್ ಕೂಡ ಸ್ವಲ್ಪ ಬೆಟರ್ ಇದೆ ಮತ್ತು ನಿಮಗೆ ಹೆವಿ ಜಾಸ್ತಿ ವೈಡಾಗೂ ಇದೆ ಇದು ಮೋಟೋ. ಇದು ಸ್ವಲ್ಪ ಕಡಿಮೆ ವೈಡ್ ಇದೆ ಆಯಿತಾ ಕಂಪ್ಯಾರಿಟಿವ್ಲಿ.
ಕ್ಲಾರಿಟಿ ಕೂಡ ಮೋಟೋನೇ ಬೆಟರ್ ಅನ್ನಿಸ್ತು. ಜೊತೆಗೆ ಈ ಮೋಟೋದಲ್ಲಿ ಈ ವೈಡ್ ಆ್ಯಂಗಲ್ ಕ್ಯಾಮ್ರಾ ಏನಿದೆ ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಒಂದು ಲೆವೆಲಿಗೆ ಒಳ್ಳೆ ಮ್ಯಾಕ್ರೋ ಶಾಟ್ಸನ್ನು ತೆಗೆಯುತ್ತೆ. ಆ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆದರೆ ಆ ರೀತಿ ಯಾವುದೇ ಮ್ಯಾಕ್ರೋ ಕ್ಯಾಮ್ರಾ ನಮಗೆ ಈ ಒಂದು OnePlusನಲ್ಲಿ ಸಿಗ್ತಾ ಇಲ್ಲ. ಇನ್ನು ಈ ಎರಡರಲ್ಲೂ ಕೂಡ ನಮಗೆ ಟೆಲಿಫೋಟೋ ಲೆನ್ಸ್ ಇದೆ ಆಯಿತಾ, ಪೋರ್ಟ್ರೇಟ್ ಲೆನ್ಸ್ ಅಂತ ಬೇಕಾದ್ರೆ ಅನ್ಬೋದು. ಈ ಮೋಟೋದಲ್ಲಿ ನಮಗೆ 10 ಮೆಗಾಪಿಕ್ಸೆಲಿಂದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ ಇದೆ. ಇದು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. 50x ತನಕ ಇದು AI ಸೂಪರ್ ಝೂಮನ್ನು ಸಹ ಮಾಡುತ್ತೆ. ಈ ಕಡೆ ಇರುವಂಥ ಟೆಲಿಫೋಟೋ ಲೆನ್ಸು ಬರೀ 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು 50 MP ಕ್ಯಾಮ್ರಾ ಆಯಿತು. ಹೌದು, ಕ್ಲಾರಿಟಿ ಸಕಲ ಬರುತ್ತೆ, ಪೋರ್ಟ್ರೇಟ್ ಸಕಲ ಬರುತ್ತೆ. ಬಟ್ ಇದು 3x ಆಗಿರೋದ್ರಿಂದ ನಿಮಗೆ ಒಂದು ರೀತಿ ಝೂಮ್ ಮಾಡಿದಾಗ ಕ್ವಾಲಿಟಿ ಇದ್ರಲ್ಲಿ ಸ್ವಲ್ಪ ರಿಟರ್ನ್ ಆಗಿರುತ್ತೆ. ಬಟ್ ಇದು 50 MP ಆಗಿರೋದ್ರಿಂದ ನೀವು ಡಿಜಿಟಲಿ ಝೂಮ್ ಮಾಡಿದಾಗ ಸಿಮಿಲರ್ ಕ್ವಾಲಿಟಿ ಅಂತ ಅನ್ನಿಸ್ಬೋದು ಆಯಿತಾ. ಒಟ್ಟಿನಲ್ಲಿ ಪೋರ್ಟ್ರೇಟ್ ಶಾಟ್ಸ್ ಎರಡೂ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ನೋಡೋದಕ್ಕೆ ಹೋದರೆ ನನಗೆ ಆನ್ ಪೇಪರ್ ಕ್ಯಾಮ್ರಾದಲ್ಲಿ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಮೋಟೋ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಇದೆ, 50 ಮೆಗಾಪಿಕ್ಸೆಲಿಂದು. ಈ ಕಡೆ OnePlusನಲ್ಲಿ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಇದೆ. ಎರಡೂ ಚೆನ್ನಾಗಿದೆ. ಬಟ್ ಲೈಟಾಗಿ ನಾನು ಸ್ವಲ್ಪ ಝೂಮ್ ಮಾಡಿ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ರೆ ಕೆಲವೊಂದು ಕಡೆ ನಮಗೆ ಮೋಟೋ ಸಕ್ಕತ್ತಾಗಿದೆ ಅನಿಸಿದ್ರೆ, ಇನ್ನು ಕೆಲವೊಂದು ಟೈಮ್ ಹೌದು ಗುರು ಪರವಾಗಿಲ್ಲ, ಇದು ಕೂಡ OnePlus 13R ಕೂಡ ಚೆನ್ನಾಗೇ ಇದೆ ಅಂತ ಅನಿಸುತ್ತೆ. ಸೊ ಎರಡೂ ಚೆನ್ನಾಗಿದೆ. ಬಟ್ ಈ ಮೋಟೋದಲ್ಲಿ ಈ ಸೆಲ್ಫಿ ಸ್ವಲ್ಪ ಹೆವಿ ವೈಡಾಗಿ ಬರುತ್ತೆ, ಸಖತ್ ವೈಡ್ ಆಗಿದೆ. ಸೆಲ್ಫಿ ತಗೋಬೇಕಾದ್ರೆ ಜಾಸ್ತಿ ಜನ ಕವರ್ ಆಗ್ತಾರೆ, ಅದೊಂದು ಪ್ಲಸ್ ಪಾಯಿಂಟು ಆಯಿತಾ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಎಲ್ಲ ಲೆನ್ಸ್ಗಳು ಕೂಡ ಇದರಲ್ಲಿರುವಂಥ ಎಲ್ಲ ಲೆನ್ಸ್ಗಳು 4K 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಈ ಕಡೆ OnePlus 13R ಆ ರೀತಿ ಅಲ್ಲ. ಸೊ ಇದರಲ್ಲಿ ರೇರ್ ಕ್ಯಾಮ್ರಾ 4K 60 FPS ಮಾಡುತ್ತೆ, ಸೂಪರ್ ವಿಷಯ. ಬಟ್ ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಎರಡರ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಆಯಿತಾ. ಎರಡು ಕೂಡ ತುಂಬ ಸ್ಟೇಬಲ್ ಇದೆ. ಎರಡರಲ್ಲೂ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಎರಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಓವರಾಲ್ ನಾನು ನೋಡೋದಕ್ಕೆ ಹೋದರೆ ಕ್ಯಾಮ್ರಾ ಎರಡೂ ಚೆನ್ನಾಗಿದೆ. ಬಟ್ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಮೋಟೋ ಕೆಲವೊಂದು ಕಡೆ ಹೆಚ್ಚಿನ ಅಂಕವನ್ನು ಪಡ್ಕೋತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡಿ, ನಿಮಗೆ ಇವೆರಡರಲ್ಲಿ ಕಂಪೇರ್ ಮಾಡಿ ಯಾವ್ದು ಇಷ್ಟ ಆಯಿತು ಕಾಮೆಂಟ್ ಮಾಡಿ ನೋಡೋಣ ಆಯಿತಾ. ಸೊ ಏನಂದರೆ ಈ ಮೋಟೋ ಸ್ವಲ್ಪ ಲೇಟೆಸ್ಟ್ ಸ್ಮಾರ್ಟ್ಫೋನ್, ರೀಸೆಂಟಾಗಿ ಲಾಂಚ್ ಆಗಿರುವಂಥ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಯಿತಾ. ಸೊ ಅದರಿಂದ ಆಬ್ವಿಯಸ್ಲಿ ಪ್ರೋಸೆಸಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಬೆಟರ್ ಇರುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಮೋಟೋದಲ್ಲಿ ನಿಮಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಬಟ್ ಎಷ್ಟು ತಿನ್ನಾಗಿದೆ ನೋಡಿ, ಇದರಲ್ಲೂ ಕೂಡ 6000 mAh ಕೆಪಾಸಿಟಿ ಬ್ಯಾಟ್ರಿ. ಬಟ್ ಯೋಚನೆ ಮಾಡೋದಕ್ಕೆ ಹೋದರೆ ಇಷ್ಟು ತಿನ್ನಾಗಿರುವಂಥ ಇಷ್ಟು ಲೈಟ್ ವೆಯ್ಟ್ ಈ OnePlusಗಿಂತ ಲೈಟ್ ವೆಯ್ಟ್ ಇದೆ ಆಯಿತಾ. ಲೈಟ್ ವೆಯ್ಟ್ ಇರುವಂಥ ಫೋನು ಎರಡರಲ್ಲೂ ಕೂಡ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಮತ್ತು ಈ ಮೋಟೋ ಬಾಕ್ಸ್ ಒಳಗೆ 90 ವ್ಯಾಟ್ನ ಟರ್ಬೋ ಪವರ್ ಚಾರ್ಜಿಂಗ್ ಸಿಗ್ತಾ ಇದೆ. ಈ ಕಡೆ OnePlusನಲ್ಲಿ 80 ವ್ಯಾಟ್ನ ಸೂಪರ್ ವೂಕ್ ಚಾರ್ಜರು, ಎರಡು ಕೂಡ ತುಂಬ ಸಿಮಿಲರ್ ಅಂತ ಅನ್ಬೋದು. ಆದರೆ ಈ ಮೋಟೋದಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಾ ಇದ್ದರೆ ಈ ಕಡೆ OnePlusನಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಾ ಇಲ್ಲ. ಕೊಡ್ಬೋದಾಗಿತ್ತು ಆಯಿತಾ. 40,000 ರೇಂಜ್ ಅಂತ ಅಂದರೆ ಆರಾಮಾಗಿ ವೈರ್ಲೆಸ್ ಚಾರ್ಜಿಂಗನ್ನು ಕೊಡ್ಬೋದು. ಇತ್ತೀಚೆಗಂತೂ ಮೋಟೋದವರು 20,000 ರೂಪಾಯಿಗೆಲ್ಲ ವೈರ್ಲೆಸ್ ಚಾರ್ಜಿಂಗನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮಗೆ ಈ ಎರಡರಲ್ಲೂ ಕೂಡ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ನಮಗೆ ಎರಡರಲ್ಲೂ ಡಾಲ್ಬಿ ಅಟ್ಮೋಸ್ ಇದೆ. ಈ ಕಡೆ ಮೋಟೋದಲ್ಲಿ ಹೈರೆಸ್ ಆಡಿಯೋ ಮತ್ತು ಸ್ಪೇಷಿಯಲ್ ಸೌಂಡ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಅವ್ರದ್ದು ರಿಯಾಲಿಟಿ ಆಡಿಯೋ ಎಲ್ಲ ಇದೆ. ಒಟ್ಟಿಗೆ ನಾನು ಚೆಕ್ ಮಾಡ್ದಂಗೆ ಸೌಂಡು ಸ್ವಲ್ಪ OnePlusಲ್ಲಿ ಜೋರಾಗಿ ಕೇಳುತ್ತೆ. ಬಟ್ ಕ್ಲಾರಿಟಿ, ವೋಕಲ್ ಸ್ವಲ್ಪ ಕ್ರಿಸ್ಪ್ನೆಸ್ ಎಲ್ಲ ಇದರಲ್ಲಿ ಮೋಟೋದಲ್ಲಿ ಬೆಟರ್ ಇದೆ ಅಂತ ಅನಿಸು. ತುಂಬ ಕ್ರಿಸ್ಪಾಗಿ ಕೇಳುತ್ತೆ ಮೋಟೋದಲ್ಲಿ ಆಡಿಯೋ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ನಮಗೆ Bluetooth 5.4, ಈ ಎರಡರಲ್ಲೂ ಕೂಡ ನಮಗೆ Wi-Fi 6 ಸಿಗ್ತಾ ಇದೆ. ಪ್ಲಸ್ ನಮ್ಗೆ ಇದರಲ್ಲಿ OnePlusಲ್ಲಿ Wi-Fi 6 ಜೊತೆಗೆ Wi-Fi 7 ಸಹ ಇದೆ. ಈ ಎರಡರಲ್ಲೂ ಕೂಡ NFC ಸಿಗ್ತಾ ಇದೆ. ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಎರಡರಲ್ಲೂ ಕೂಡ ನಿಮಗೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ, ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈಡ್ L1 ಸೆಕ್ಯೂರಿಟಿ ಈ ಎರಡರಲ್ಲೂ ಕೂಡ ಸಿಗ್ತಾ ಇದೆ. ನಮ್ಮ ದೇಶದೆಲ್ಲ 5G ಬ್ಯಾಂಡ್ಗಳ ಸಪೋರ್ಟ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಓವರಾಲ್ ನೋಡೋದಕ್ಕೆ ಹೋದರೆ ಈ ಎರಡೂ ಕೂಡ ತುಂಬ ಒಳ್ಳೆಯ ಸ್ಮಾರ್ಟ್ಫೋನ್ಗಳು. ನಾನು ಹೇಳೋದಾದರೆ ನೋಡಿ, ನಿಮ್ಮ ಬಡ್ಜೆಟ್ ಏನಾದರೂ 30,000 ರೂಪಾಯಿ ಆಗಿದ್ದರೆ ಕಣ್ಣು ಮುಚ್ಕೊಂಡು ಮೋಟೋ ತೊಗೊಳ್ಳಿ. ಬರೀ ಈ ಫೋನ್ ಜೊತೆ ಕಂಪೇರ್ ಮಾಡೋದಲ್ಲ,
ಇಲ್ಲಿಯವರೆಗೆ ಲಾಂಚ್ ಆಗಿರುವಂಥ ಯಾವ ಬ್ರ್ಯಾಂಡಿನ ಫೋನಿಗೆ ಕಂಪೇರ್ ಮಾಡಿದ್ರೂ ಸಹ ಸದ್ಯಕ್ಕೆ 30,000 ರೂಪಾಯಿಗೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಓವರಾಲ್ ನೋಡೋದಕ್ಕೆ ಹೋದರೆ ಆಯಿತಾ, ಬರೀ ಪರ್ಫಾರ್ಮೆನ್ಸು ಬರೀ ಕ್ಯಾಮ್ರಾ ಅಂತ ಅಲ್ಲ, ಓವರಾಲ್ ನೋಡೋದಕ್ಕೆ ಹೋದರೆ ಈ ಮೋಟ್ರೋಲಾ ಎಡ್ಜ್ 60 Pro ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ಇದು ಕೂಡ ಒಂದು ಒಳ್ಳೆಯ ಸ್ಮಾರ್ಟ್ಫೋನೇ. ಇದು ಲಾಂಚ್ ಆಗಿರುವಂಥ ಪ್ರೈಸಿಗೆ ನೋಡಿ, ನಿಮ್ಮ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಇದ್ದರೆ ಇದನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೋಬೋದು ಆಯಿತಾ. ಸೊ ನಾನು ಹೇಳ್ತೀನಿ, ಈ ರೌಂಡಲ್ಲಿ ಪ್ರೈಸನ್ನು ಕೂಡ ತಲ್ಲಿಡ್ಕೊಂಡು ತುಂಬ ಈಸಿಯಾಗಿ ಈ ಮೋಟೋ ವಿನ್ ಆಗುತ್ತೆ. ತುಂಬ ನೋಡಿ, ಇದ್ರ ಬೆಲೆ 10,000-12,000 ಜಾಸ್ತಿ ಇದ್ರೂ ಸಹ ಕ್ಲೋಸ್ ಕಾಂಪಿಟೇಷನ್ನ ಈ ಒಂದು ಮೋಟೋ ಕೊಟ್ಟಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಇಷ್ಟು ಈ ಎರಡು ಫೋನ್ಗಳ ಕಂಪ್ಯಾರಿಸನ್. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು? ನಿಮ್ಮ ಪ್ರಕಾರ ಇವೆರಡರಲ್ಲಿ ಯಾವ್ದು ವಿನ್ನರು, ಯಾವ ಫೋಟೋ ಕ್ವಾಲಿಟಿ ಇಷ್ಟ ಆಯಿತು ಕಾಮೆಂಟ್ ಮಾಡಿ, ನೋಡ್ತೀನಿ ನಾನು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.